6ನೇ ತರಗತಿ ಸಮಾಜ ವಿಜ್ಞಾನ ಭೂಗೋಳ ಅಧ್ಯಾಯ 10 ಗ್ಲೋಬ್ ಮತ್ತು ನಕಾಶೆಗಳು ಪ್ರಶ್ನೋತ್ತರ. ಮುಖ್ಯ ಪ್ರಶ್ನೆ 1. ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ. ವಾಕ್ಯ 1. ಭೂಮಿಯ ಮಾದರಿಯನ್ನು ಡ್ಯಾಶ್ ಎಂದು ಕರೆಯುವರು. ಉತ್ತರ ಗ್ಲೋಬ್. ಭೂಮಿಯ ಮಾದರಿಯನ್ನು ಗ್ಲೋಬ್ ಎಂದು ಕರೆಯುವರು. ವಾಕ್ಯ 2. ವಿವಿಧ ಪ್ರಕಾರದ ನಕ್ಷೆಗಳನ್ನು ಸೇರಿಸಿ ತಯಾರಿಸಿದ ಪುಸ್ತಕವನ್ನು ಡ್ಯಾಶ್ ಎನ್ನುವರು. ಉತ್ತರ ನಕಾಶೆ ಪುಸ್ತಕ. ವಿವಿಧ ಪ್ರಕಾರದ ನಕ್ಷೆಗಳನ್ನು ಸೇರಿಸಿ ತಯಾರಿಸಿದ ಪುಸ್ತಕವನ್ನು ನಕಾಶೆ ಪುಸ್ತಕ ಎನ್ನುವರು. ವಾಕ್ಯ 3. ನಕಾಶೆಗಳಲ್ಲಿ ಮೈದಾನಗಳನ್ನು ಗುರುತಿಸಲು ಡ್ಯಾಶ್ ಬಣ್ಣಗಳನ್ನು ತೋರಿಸಲಾಗಿದೆ. ಉತ್ತರ ಹಸಿರು. ನಕಾಶೆಗಳಲ್ಲಿ ಮೈದಾನಗಳನ್ನು ಗುರುತಿಸಲು ಹಸಿರು ಬಣ್ಣವನ್ನು ತೋರಿಸಲಾಗಿದೆ. 4. ಭೂಮಿಯ ಮೇಲೆ ಎಳೆದಿರುವ ಕಾಲ್ಪನಿಕ ರೇಖೆಗಳು ಡ್ಯಾಶ್. ಉತ್ತರ ಅಕ್ಷಾಂಶ ಮತ್ತು ರೇಖಾಂಶ. ಭೂಮಿಯ ಮೇಲೆ ಎಳೆದಿರುವ ಕಾಲ್ಪನಿಕ ರೇಖೆಗಳು ಅಕ್ಷಾಂಶ ಮತ್ತು ರೇಖಾಂಶ. ಮುಖ್ಯ ಪ್ರಶ್ನೆ 2. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ಪ್ರಶ್ನೆ 5. ಗ್ಲೋಬ್ನ 2 ಉಪಯೋಗಗಳನ್ನು ತಿಳಿಸಿ. ಉತ್ತರ. ಗ್ಲೋಬ್ ಭೂಮಿಯ ನಿಜವಾದ ಆಕಾರವನ್ನು ತಿಳಿಯಲು ಸಹಾಯ ಮಾಡುತ್ತದೆ. ಭೂಮಿಯ ಮೇಲಿನ ಖಂಡಗಳು, ಸಮುದ್ರಗಳು ಮತ್ತು ಸಾಗರಗಳ ನೈಜ ಗಾತ್ರ ಹಾಗೂ ಆಕಾರವನ್ನು ತಿಳಿಯಲು ನೆರವಾಗುತ್ತದೆ. ಪ್ರಶ್ನೆ 6. ನಕಾಶೆ ಎಂದರೇನು? ಉತ್ತರ. ಭೂಮಿಯ ಪೂರ್ಣ ಅಥವಾ ಭಾಗಶಃ ಭಾಗವನ್ನು ಸಮತಲದ ಮೇಲೆ ಮಾನಕಕ್ಕೆ ಅನುಗುಣವಾಗಿ ರೂಪಿಸುವ ಆಕೃತಿಯೇ ನಕಾಶೆಯಾಗಿದೆ ಅಥವಾ ನಕ್ಷೆಯಾಗಿದೆ. ಪ್ರಶ್ನೆ 7. ನಕಾಶೆಗಳ ವಿವಿಧ ಪ್ರಕಾರಗಳು ಯಾವುವು? ಉತ್ತರ. ಮಾನಕ ಆಧಾರಿತ ನಕ್ಷೆಗಳು, ಇದರಲ್ಲಿ ದೊಡ್ಡ ಪ್ರಮಾಣದ ನಕ್ಷೆಗಳು, ಚಿಕ್ಕ ಪ್ರಮಾಣದ ನಕ್ಷೆಗಳು. 2. ಉದ್ದೇಶ ಆಧಾರಿತ ನಕ್ಷೆಗಳು, ಇದರಲ್ಲಿ ಸ್ವಾಭಾವಿಕ ನಕ್ಷೆಗಳು, ರಾಜಕೀಯ ನಕ್ಷೆಗಳು, ಹಂಚಿಕೆ ನಕ್ಷೆಗಳು. ಪ್ರಶ್ನೆ 8. ನಕಾಶೆಗಳ 2 ಉಪಯೋಗಗಳನ್ನು ತಿಳಿಸಿ. ಉತ್ತರ. ನಗರ, ಜಿಲ್ಲೆ, ರಾಜ್ಯ, ದೇಶ, ಖಂಡಗಳನ್ನು ತಿಳಿಯಲು ಉಪಯೋಗ. ರಸ್ತೆ, ರೈಲು ಮತ್ತು ವಾಯು ಮಾರ್ಗಗಳಂತಹ ಸಾರಿಗೆ ಸಂಪರ್ಕಗಳನ್ನು ತಿಳಿಯಲು ಅನುಕೂಲ ಮಾಡಿಕೊಡುತ್ತದೆ. ಪ್ರಶ್ನೆ 9. ಅಟ್ಲಾಸ್ ಅಥವಾ ನಕಾಶೆ ಪುಸ್ತಕ ಎಂದರೇನು? ಉತ್ತರ. ವಿವಿಧ ಪ್ರಕಾರದ ನಕ್ಷೆಗಳನ್ನು ಒಟ್ಟಿಗೆ ಸೇರಿಸಿ ಪುಸ್ತಕದ ರೂಪದಲ್ಲಿ ತಯಾರಿಸಿದ ನಕ್ಷೆಗಳ ಸಂಗ್ರಹವನ್ನು ಅಟ್ಲಾಸ್ ಅಥವಾ ನಕ್ಷೆ ಪುಸ್ತಕ ಎನ್ನುತ್ತಾರೆ. ಪ್ರಶ್ನೆ 10. ಮಾನಕ ಎಂದರೇನು? ಉತ್ತರ. ಭೂಮಿಯ ಮೇಲಿನ 2 ಸ್ಥಳಗಳ ನಡುವಿನ ಸ್ವಾಭಾವಿಕ ದೂರಕ್ಕೂ ಮತ್ತು ನಕ್ಷೆಯ ಮೇಲೆ ತೋರಿಸಲಾದ ಅದೇ 2 ಸ್ಥಳಗಳ ನಡುವಿನ ದೂರಕ್ಕೂ ಇರುವ ಅನುಪಾತ ಅಥವಾ ಪರಿಮಾಣವೇ ಮಾನಕ ಆಗಿದೆ. ಪ್ರಶ್ನೆ 11. ಭೌಗೋಳಿಕ ಸಂಕೇತಗಳು ಎಂದರೇನು? ಉತ್ತರ. ನಕ್ಷೆಯಲ್ಲಿ ವಿವಿಧ ಪ್ರಾಕೃತಿಕ ಮತ್ತು ಮಾನವ ನಿರ್ಮಿತ ವಿಷಯಗಳನ್ನು, ಉದಾಹರಣೆಗೆ ರಸ್ತೆ, ರೈಲು, ನದಿ, ಮೈದಾನ, ಸುಲಭವಾಗಿ ತೋರಿಸಲು ಬಳಸುವ ನಿರ್ದಿಷ್ಟ ಬಣ್ಣಗಳು, ಗೆರೆಗಳು ಮತ್ತು ಚಿತ್ರಗಳ ಕಲ್ಪನೆಯ ಚಿಹ್ನೆಗಳ ಭೌಗೋಳಿಕ ಸಂಕೇತಗಳು. ಇವುಗಳು ಪ್ರಪಂಚಾದ್ಯಂತ ಒಂದೇ ರೀತಿಯಾಗಿರುತ್ತದೆ. ಪ್ರಶ್ನೆ 8. ನಕ್ಷೆಯ ಪ್ರಮುಖ ಮೂಲಾಂಶಗಳ್ಯಾವುವು? ಉತ್ತರ. ಒಂದು ಉತ್ತಮ ನಕ್ಷೆಯು ಹೊಂದಿರಬೇಕಾದ ಪ್ರಮುಖ ಮೂಲಾಂಶಗಳು ಹೀಗಿವೆ. 1. ಶೀರ್ಷಿಕೆ. 2. ಮಾನಕ. 3. ಅಕ್ಷಾಂಶ ಮತ್ತು ರೇಖಾಂಶಗಳು. 4. ದಿಕ್ಕು. 5. ನಕ್ಷಾ ಸೂಚಿ.